ಅಲ್ಲೂ ನೀವು ನನಗೆ ಮಾತಾಡೋದಕ್ಕೆ ಬಿಡ್ಲಿಲ್ಲ, ಇಲ್ಲೂ ನೀವು ನನಗೆ ಮಾತಾಡೋದಕ್ಕೆ ಬಿಡ್ತಿಲ್ಲ. ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಏನು? ನಾನ್ ನಿನಗ್ ಮಾತಾಡೋಕ್ ಬಿಡ್ಲಿಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ಅವರೆಲ್ಲ ಅಷ್ಟು ನನಗ್ ಮಾತಾಡ್ತಾ ಇದ್ರು, ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ನಿಂತಿದ್ದಲ್ಲ. ಈಗ ಬಂದು ನಾನ್ ನಿನಗ್ ಮಾತಾಡೋಕ್ ಬಿಡ್ಲಿಲ್ಲ ಅಂತ ಹೇಳ್ತಿದ್ಯಾ ಅಲ್ವಾ? ನಾಚಿಕೆ ಆಗ್ಬೇಕು ನಿನಗೆ. ಅಮ್ಮ, ಅರ್ಥ ಮಾಡ್ಕೊಳಮ್ಮ. ನೀನು ನನಗೆ ಜನ್ಮ ಕೊಟ್ಟಿದ್ದ ತಾಯಿ, ಅವಳು ನನ್ನ ಹೆಂಡತಿ, ಜೀವನ ಪೂರ್ತಿ ನನ್ನ ಜೊತೆನೇ ಇರ್ತಾಳೆ. ನಿಮ್ಮಿಬ್ರಲ್ಲಿ ನಾನು ಯಾರನ್ನೂ ಬಿಟ್ಕೊಡಕ್ಕಾಗಲ್ಲ, ಅವಳನ್ನು ಬಿಟ್ಕೊಡಕ್ಕಾಗಲ್ಲ, ನಿನ್ನೂ ಬಿಟ್ಕೊಡೋದಕ್ಕಾಗಲ್ಲ. ನನ್ಗೆ ನೀವಿಬ್ರು ಬೇಕಮ್ಮ, ದಯವಿಟ್ಟು ಅರ್ಥ ಮಾಡ್ಕೋ. ಆಯ್ತಪ್ಪ, ಆಯ್ತು. ನನ್ ಮುಂದೆ ನಿಂತ್ಕೊಂಡು ಇದೆಲ್ಲ ಕತೆ ನನ್ಗೆ ಹೇಳ್ಬೇಡ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು ಸಾಕು. ಅಮ್ಮ, ಮುಟ್ಬೇಡ ನನ್ನ. ಸರ್ಸು. ಅಲ್ಲ ಮಾವ, ಅಲ್ಲಿ ಮನೆ ಹತ್ರ ಎಲ್ರೂ ಅತ್ತೆಗಷ್ಟು ಬೈತಿದ್ರು, ನಿಮ್ಗೂ ಅತ್ತೆಗೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ನಿಂತಿದ್ರೆ, ಇವಾಗ ಮಾತ್ರ ಬಂದು ಅತ್ತೆನ ಕರ್ಕೊಂಡು ಹೋಗೋಕ್ ನಿಂತಿದ್ದೀರಲ್ಲ, ಈ ತರ ಎಲ್ಲ ಮಾಡೋದಕ್ಕೆ ನಿಮ್ಗೆ ಹೇಗ್ ಮನಸ್ ಬರುತ್ತೆ ಮಾವ? ಮಾವ, ನೀವು ನನಗೊಂದ್ ಏಟ್ ಹೊಡಿರಿ, ಬೈರಿ, ಅದಕ್ಕೆ ಎಲ್ಲ ಹಕ್ಕು ನಿಮ್ಗಿದೆ. ಆದ್ರೆ ಅತ್ತೆ, ನಿಮ್ ಹೆತ್ತಮ್ಮ ನಿಮ್ಮನ್ನ ಚಿಕ್ಕ ವಯಸ್ಸಿಂದ ಸಾಕಿದ್ದಾರೆ. ಇವ್ರಿಗೆ ಈ ರೀತಿ ಮಾಡೋದಕ್ಕೆ ನಿಮಗ್ ಹೇಗ್ ಮಾವ ಮನಸ್ ಬಂತು? ಹೌದು ತುಳಸಿ, ಕರೆಕ್ಟಾಗಿ ಹೇಳ್ತಿದ್ಯಾ ನೋಡು. ನಾನ್ ತಪ್ಪು ಮಾಡ್ದೆ, ತುಂಬಾನೇ ದೊಡ್ಡ ತಪ್ಪು ಮಾಡ್ದೆ. ಆ ತಪ್ಪೇನು ಗೊತ್ತಾ? ನಿನ್ನ ನಮ್ಮ ಮನೇಲಿ ಇರೋದಕ್ ಬಿಟ್ಟಿದ್ದು. ಅದ್ರಿಂದಾನೆ ಈಗ ನನ್ ತಾಯಿ ನಮ್ಮನೆ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಮನೇಲಿ ಉಳಿಸ್ಕೊಳ್ಳೋದಕ್ ಬಿಟ್ಟೆ ಅಲ್ವಾ? ನೋಡಿ ಅತ್ತೆ, ಅದೇ ನಾನ್ ಮಾಡಿದ ದೊಡ್ಡ ತಪ್ಪು. ಆಗ್ಲೇ ನಿನ್ನ ಕಳ್ಸಿದಿದ್ರೆ ಇದ್ಯಾವುದೂ ನಡೀತಾ ಇರ್ಲಿಲ್ಲ. ಪೊಲೀಸು, ಲಾಯರ್ ಎಲ್ಲ ನನ್ಗೆ ಅಷ್ಟೊಂದು ಅವಮಾನ ಮಾಡ್ಬೇಕಾದ್ರೆ ನಿನಗೂ ನನಗೂ ಏನು ಸಂಬಂಧ ಇಲ್ಲ ಅನ್ನೋ ತರ ನಿಂತಿದ್ಯಲ್ಲ. ಈಗ ಬಂದ್ಬಿಟ್ಟಿದ್ಯಾ ಮಾತಾಡ್ಸ್ಕೊಂಡು ಬಾ ಅಮ್ಮ ಅಂತ ಮನೆ ಕರೆಯೋಕೆ. ಹೋಗೋ, ನಾನ್ ಬರಲ್ಲ. ಅತ್ತೆ ನೋಡಿ, ಹೀಗಾಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ನಿಮಗ್ ಕೈ ಮುಗ್ ಕೇಳ್ಕೊತೀನಿ, ದಯವಿಟ್ಟು ಮನೆಗ್ ಬನ್ನಿ. ನೀನ್ ನನ್ನ ಹತ್ರ ಮಾತಾಡ್ಬೇಡ, ನೀನ್ ಮಾತಾಡ್ಬೇಡ ಅಷ್ಟೇ. ಮನೆಗ್ ಬರಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಧೈರ್ಯ ಮಾಡಿ ಮನೆಗ್ ಬಂದು ನನ್ನೇ ಮನೆಯಿಂದ ಹೊರಗಡೆ ಹೋಗೋಗ್ ಮಾಡ್ದೆ. ಈಗ ಮನೆಗ್ ಬನ್ನಿ ಅಂತ ಕರೆಯೋಕ್ ಬಂದಿದ್ಯಲ್ವಾ? ಅಮ್ಮ, ನಿನ್ನ ಯಾರು ಮನೆಯಿಂದ ಹೊರಗಡೆ ಹಾಕ್ಲಿಲ್ಲ, ನೀನೇ ತಾನೇ ಕೋಪ ಮಾಡ್ಕೊಂಡು ಹೊರಗಡೆ ಬಂದಿದ್ದು. ನಿಜ ಹೇಳ್ಬೇಕು ಅಂದ್ರೆ ನೀನ್ ಮನೆ ಬಿಟ್ಟು ಬಂದಾಗ್ಲಿಂದ ಮಹಿನಾ ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ. ನಿನ್ನ ಮನೆಗ್ ಕರ್ಕೊಂಡ್ ಬರೋ ತನಕನೂ ಊಟನೂ ಮಾಡಲ್ಲ ಅಂತ ಹೇಳಿದ್ದಾರೆ. ಸರ್ಸು, ದಯವಿಟ್ಟು ಮನೆಗ್ ಬಾ. ಅಮ್ಮ, ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ಮನೆಗ್ ಬಾ ಅಮ್ಮ. ನಾನ್ ಬರಲ್ಲ ಕಣೋ, ನಾನ್ ಬರಲ್ಲ. ಯಾವ ಜಾಗದಲ್ಲಿ ನನಗ್ ಮರ್ಯಾದೆ ಇಲ್ವೋ ಆ ಜಾಗಕ್ಕೆ ನಾನ್ ಮತ್ತೆ ಕಾಲಿಡಲ್ಲ. ನಾನ್ ಬರಲ್ಲ ಅಷ್ಟೇ. ಅತ್ತೆ ನೋಡಿ, ಯಾರಿದ್ರು ಇಲ್ದೇ ಇದ್ರು ಅದು ನಿಮ್ಮನೆ, ದಯವಿಟ್ಟು ಮನೆಗ್ ಬನ್ನಿ. ಧ್ರುವ, ನಾನ್ ಬರಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಯಾರು ನನಗ್ ಸಮಾಧಾನ ಮಾಡೋದ್ ಬೇಕಾಗಿಲ್ಲ. ಅಮ್ಮ, ಅಷ್ಟು ಬೇಡ್ಕೋತಿದ್ದಾಳೆ, ಯಾಕಮ್ಮ ರೇಗ್ತಾ ಇದ್ಯಾ? ನೋಡು, ದಯವಿಟ್ಟು ಮನೆಗ್ ಬಾ. ಮೈನನ್ನ ಮಾತ್ರ ನಾವು ಬೇರೆ ಕಡೆ ಕಳ್ಸೋದಕ್ಕಾಗಲ್ಲ, ಪರಿಸ್ಥಿತಿ ಹಾಗಿದೆ. ಪ್ಲೀಸ್ ಬಾ, ಮನೆಗ್ ಬಾ.